ನಮಸ್ತೆ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ 9ನೇ ತರಗತಿಯ ವಿಭಾಗದ ರಾಜ್ಯಶಾಸ್ತ್ರ ಅನ್ನುವಂಥ ಅಧ್ಯಾಯದಲ್ಲಿ ವಿಧಾನ ಪರಿಷತ್ತಿನ ಅಧಿಕಾರ ಕಾರ್ಯಗಳಲ್ಲಿ ಕೊನೆಯದಾದಂಥ ಚರ್ಚಾ ಅಧಿಕಾರಗಳ ಬಗ್ಗೆ ನಾವು ವಿಚಾರವನ್ನು ಮಾಡ್ತಾ ಇದ್ವಿ. ಅದರಲ್ಲಿ ಕಾರ್ಯಕ್ರಮಗಳು, ಸರ್ಕಾರದ ಕಾರ್ಯಕ್ರಮಗಳು, ನೀತಿ ನಿರ್ಧಾರಗಳು, ಮಸೂದೆಗಳು ಇವುಗಳ ಬಗ್ಗೆ ಆ ಚರ್ಚೆಯನ್ನು ಮಾಡುವಂತಹ ಒಂದು ಕೆಲಸದಲ್ಲಿ ಇವರು ಕೂಡ ಭಾಗಿಯಾಗಬೇಕಾಗ್ತದೆ. ಯಾಕೆಂದರೆ ಇದರಲ್ಲಿ ಇವರೊಂದು ಹಿರಿಯ ಸದಸ್ಯರು, ಆಮೇಲೆ ತಿಳಿದಿರ್ತಕ್ಕಂಥ ಜ್ಞಾನಿಗಳು ಇದರಲ್ಲಿ ಇರೋದ್ರಿಂದ ಈ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಿ ನೀತಿ ನಿಯಮಗಳನ್ನು, ಸಲಹೆಗಳನ್ನು ಕೊಡುವಂತಹ ಅಧಿಕಾರವನ್ನು ಸಂಪೂರ್ಣವಾಗಿ ಅವರು ಪಡ್ಕೊಂಡಿರ್ತಾರೆ ಎನ್ನುವಂಥದ್ದು ಕೂಡ ಇದ್ರ ಬಗ್ಗೆ ಎಷ್ಟು ಮಾತನಾಡಿದ್ವಿ. ಈಗ ನೆಕ್ಸ್ಟ್ ನಾವು ರಾಜ್ಯ ಕಾರ್ಯಾಂಗ ಅಂದರೆ ಕೆಲಸವನ್ನು ಮಾಡ್ತಕ್ಕಂಥ ಒಂದು ವಿಭಾಗ, ಆ ರಾಜ್ಯ ಕಾರ್ಯಾಂಗದ ಬಗ್ಗೆ ಈಗ ನಾನು ನೋಡಿ. ರಾಜ್ಯ ಕಾರ್ಯಾಂಗ ಅಂದರೆ ನೀವು ಸೇಮ್ ಕೇಂದ್ರ ಸರ್ಕಾರದಲ್ಲಿರುವಂತೆ ಅಲ್ಲಿನ ರಾಷ್ಟ್ರಪತಿಗಳು ಮತ್ತು ಅಲ್ಲಿನ ಒಂದು ಪ್ರಧಾನಮಂತ್ರಿಗಳು ಮತ್ತು ಮಂತ್ರಿಮಂಡಲವನ್ನು ನಾವು ಹೊಂದಿರ್ತಾರೆ. ರಾಜ್ಯ ಕಾರ್ಯಾಂಗ ಅಲ್ಲಿ ಒಳಗೊಂಡಿರ್ತದೆ. ಅದೇ ರೀತಿ ಇಲ್ಲಿ ರಾಜ್ಯ ಕಾರ್ಯಾಂಗವು ರಾಜ್ಯಪಾಲರು, ಮುಖ್ಯಮಂತ್ರಿ ಮತ್ತು ಒಳಗೊಂಡಂಥ ಮಂತ್ರಿಮಂಡಲವನ್ನು ಒಳಗೊಂಡಿರ್ತಿದ್ದನ್ನು ನಾವು ಕಾರ್ಯಾಂಗ ಅಂತ ಕರಿತೀವಿ. ಓಕೆ, ಈ ರಾಜ್ಯಪಾಲರುಗಳು ಸಂವಿಧಾನಾತ್ಮಕವಾಗಿ ನೋಡೋದಾದ್ರೆ ಇವರೇ ಮುಖ್ಯಸ್ಥರಾಗಿರ್ತಾರೆ. ಈಗ ಮನೆಯಲ್ಲಿ ಒಬ್ಬ ಹಿರಿಯ ಸದಸ್ಯರುಗಳು ಅವರು ಏನು ಸಲಹೆ ಸೂಚನೆಗಳನ್ನು ಮಾಡಿಕೊಂಡು ಇದ್ಕೊಂಡು ಸಲಹೆ ಸೂಚನೆಗಳನ್ನು ಕೊಟ್ಕೊಂಡು ಕೆಲಸವನ್ನು ಮಾಡಿಸ್ತಾರೆ. ಅದನ್ನ ಕೆಲಸ ಮಾಡ್ತಕ್ಕಂಥವ್ರು ನಿಮ್ಮ ತಂದೆ ತಾಯಿಗಳಾಗಿರ್ತಾರೆ. ಮುಖ್ಯಸ್ಥ ಅಲ್ಲಿ ಹಿರಿಯರು ಅಂತಂದ್ರೆ ಅಲ್ಲಿ ನಿಮ್ಮ ಅಜ್ಜ ಆಗಿರ್ತಾರೆ. ಹಂಗೆ ಅದೇ ರೀತಿಯಾಗಿ ಇಲ್ಲಿ ರಾಜ್ಯಪಾಲರು ಸೇಮ್ ಸಂವಿಧಾನಾತ್ಮಕವಾಗಿ ನೋಡೋದಾದ್ರೆ ಅವರೇ ಮುಖ್ಯಸ್ಥರಾಗಿರ್ತಾರೆ. ಮುಖ್ಯಮಂತ್ರಿಯನ್ನು ಒಳಗೊಂಡಂಥ ಮಂತ್ರಿಮಂಡಲವೇ ನಿಜವಾದ ಕಾರ್ಯಾಂಗವಾಗಿರ್ತದೆ. ಯಾಕೆಂದ್ರೆ ಕೆಲಸ ಕಾರ್ಯಗಳನ್ನು ಸಂಪೂರ್ಣವಾಗಿ ನಿರ್ವಹಿಸ್ತಕ್ಕಂಥವರೇ ಈ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ. ಸಂವಿಧಾನಾತ್ಮಕ ನೋಡೋದು ಇವರೇ ಮುಖ್ಯಸ್ಥರಾಗಿರ್ತಾರೆ, ಬಟ್ ಕೆಲಸ ಕಾರ್ಯಗಳನ್ನು ಸಂಪೂರ್ಣವಾಗಿ ಮಾಡ್ತಕ್ಕಂಥವ್ರು ಈ ಮಂತ್ರಿಮಂಡಲ, ಮುಖ್ಯಮಂತ್ರಿಯನ್ನು ಒಳಗೊಂಡಂಥ ಮಂತ್ರಿಮಂಡಲವಾಗಿರ್ತದೆ. ನೆನ್ಪಿಟ್ಕೋಬೇಕು ಮಕ್ಕಳೇ. ನೋಡಿ, ರಾಜ್ಯಪಾಲರು ಆಮೇಲೆ ನೋಡಿ, ರಾಜ್ಯಪಾಲರಿಗೆ ಅಧಿಕಾರ ಇರಲ್ವಾ? ಖಂಡಿತವಾಗ್ಲೂ ಇದ್ದೇ ಇರ್ತದೆ. ಇಲ್ಲಿ ರಾಜ್ಯಪಾಲರಾಗಿರ್ಬೋದು ಅಥವಾ ಅವರು ತಮ್ಮ ಕೆಳಗಿನ ಅಧಿಕಾರಿಗಳಿಂದನಾಗಿರ್ಬೋದು ತಮ್ಮ ಕೆಲಸ ಕಾರ್ಯಗಳನ್ನು, ಅಧಿಕಾರಗಳನ್ನು ಏನು ಮಾಡ್ಬೋದು, ಚಲಾವಣೆಯನ್ನು ಕೂಡ ಅವರಿಗೆ ಮಾಡಲಿಕ್ಕೆ ಒಂದು ಪವರ್ ಇರ್ತದೆ. ಓಕೆ, ಸೊ ಈಗ ನಾವು ರಾಜ್ಯಪಾಲರ ಬಗ್ಗೆ ನೋಡೋಣ. ಓಕೆ, ಅಷ್ಟು ಗಮನಿಸ್ಬೇಕು, ಅದನ್ನ ರಾಜ್ಯ ಕಾರ್ಯಾಂಗದ ಬಗ್ಗೆ ಅಷ್ಟು ಗಮನಿಸ್ಬೇಕು. ಈಗ ರಾಜ್ಯಪಾಲರು ಅಂತ ಬಂದಾಗ ನೋಡಿ, ರಾಜ್ಯಪಾಲರು ಕೇಂದ್ರದ ಪ್ರಧಾನಿ ಮತ್ತು ಮಂತ್ರಿಮಂಡಲದ ಶಿಫಾರಸಿನ ಮೇಲೆಗೆ ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ನೇಮಿಸ್ತಾರೆ. ಯಾಕೆಂದ್ರೆ ಮುಖ್ಯ ಹುದ್ದೆ ಇದಾಗಿರೋದ್ರಿಂದ ಆ ಒಂದು ರಾಜ್ಯಕ್ಕೆ ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ನೇಮಕವನ್ನ ಮಾಡ್ತಾರೆ. ಅಲ್ಲಿನ ಪ್ರಧಾನಿ ಮತ್ತು ಮಂತ್ರಿಮಂಡಲ ಏನು ಸಲಹೆಯನ್ನು ಕೊಡುತ್ತೋ ಅದರ ಆಧಾರದ ಮೇಲೆ ಇಲ್ಲಿನ ರಾಜ್ಯಪಾಲರನ್ನ ನೇಮಕವನ್ನು ಮಾಡ್ತಾರೆ ಪ್ರತಿ ರಾಜ್ಯಗಳಿಗೂ. ಓಕೆ, ನೆನ್ಪಿಟ್ಕೋಬೇಕು. ಪ್ರತಿ ರಾಜ್ಯಕ್ಕೂ ಒಬ್ಬೊಬ್ಬರು ರಾಜ್ಯಪಾಲರು ಇರಬೇಕಂತ ನಿಯಮ ಕೂಡ ಇದೆ. ಅದೇ ರೀತಿ ರಾಜ್ಯಪಾಲರು ಇರ್ತಾರೆ, ಯಾಕೆಂದ್ರೆ ಅವರೇ ಸಲಹೆ ಸೂಚನೆ ಕೊಡೋದ್ರಿಂದ. ಅದು ಇಡೀ ರಾಜ್ಯಕ್ಕೆ ಅವ್ರು ಮುಖ್ಯಸ್ಥರು ಬೇಕಲ್ವ, ಹಂಗಾಗಿ ಒಬ್ಬೊಬ್ರು ಇರಲೇಬೇಕು. ಆದರೆ ಆಮೇಲೆ ಕೆಲವೊಂದು ಇದರಲ್ಲಿ ನೋಡಿ, ಆದರೆ 2 ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಬ್ಬರೇ ರಾಜ್ಯಪಾಲರನ್ನು ಕೂಡ ನೇಮಿಸ್ಬೋದು. ಬಿಕಾಸ್ ಇದು ಯಾವಾಗ ಆಗುತ್ತೆ ಅಂತಂದರೆ ಅಲ್ಲಿನ ರಾಜ್ಯದ ಜನಸಂಖ್ಯೆ, ಒಂದೇ ರಾಜ್ಯದ ಜನಸಂಖ್ಯೆ ಕಡಿಮೆ ಇದ್ದಾಗ ಪಕ್ಕದ ಇನ್ನೊಂದು ಯಾವ್ದಾದ್ರು ರಾಜ್ಯವನ್ನು ಮರ್ಜ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಆ 2 ರಾಜ್ಯಗಳಿಗೆ ಏನು ಮಾಡ್ತಾರೆ, ಒಂದೇ ರಾಜ್ಯಪಾಲರನ್ನು ಮಾಡ್ತಾರೆ. ಉದಾಹರಣೆಗೆ ನೋಡಿ, ಪಂಜಾಬ್, ಹರಿಯಾಣ ಅವೆಲ್ಲ ಚಿಕ್ಕ ಅಕ್ಕಪಕ್ಕದ ರಾಷ್ಟ್ರಗಳು ಹಂಗಾಗಿ ಅವನ್ನೆರಡು ಈ ಥರದ ರಾಷ್ಟ್ರಗಳನ್ನು ಮರ್ಜ್ ಮಾಡಿಬಿಟ್ಟು ಒಬ್ಬರೇ ರಾಜ್ಯಪಾಲರನ್ನು ಕೂಡ ನೇಮಕ ಮಾಡೋದು. ಇದು ಅಲ್ಲಿನ ಜನಸಂಖ್ಯೆಯ ಆಧಾರದ ಮೇಲೆ ನಿಯಮ ಆಗುತ್ತೆ, ತೀರ್ಮಾನವನ್ನು ಮಾಡ್ತಾರೆ. ಓಕೆ, ಆ ಥರನೂ ಮಾಡ್ಬೋದಾಗುತ್ತೆ. ಬಟ್ ರೂಲ್ಸ್ ಇರೋದು ಪ್ರತಿ ರಾಜ್ಯಕ್ಕೆ ಒಬ್ಬರು ಇರಬೇಕು. ಬಟ್ ಜನಸಂಖ್ಯೆ ಕಡಿಮೆ ಇತ್ತು 2 ರಾಜ್ಯವನ್ನು ಕೂಡಿಸಿ ಒಬ್ಬರು ರಾಜ್ಯಪಾಲರನ್ನ ಮಾಡ್ತಾರೆ. ಸೊ ಈಗ ರಾಜ್ಯಪಾಲರಿಗೆ ಇರಬೇಕಾದಂಥ ಅರ್ಹತೆಗಳನ್ನ ನೋಡೋಣ. ಒಂದನೇದು ಭಾರತದ ಪ್ರಜೆಯಾಗಿರಬೇಕು, ಆಲ್ಮೋಸ್ಟ್ ಎಲ್ಲರಿಗೂ ಒಂದೇ ಇರ್ತದೆ ಆಲ್ಮೋಸ್ಟ್ ಅಲ್ಲೂ. ಎರಡನೇದು 35 ವರ್ಷ ಮೇಲ್ಪಟ್ಟಿರ್ಬೇಕು, 35 ವರ್ಷ ಮೇಲಿರ್ಬೇಕು ಅವರು. ಆಮೇಲೆ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದು. ಸಂಸತ್ ಹಾಗೂ ರಾಜ್ಯ ಶಾಸಕಾಂಗದ ಸದಸ್ಯರಾಗಿರಬಾರ್ದು. ಸಂಸತ್ತಿನ ಅಲ್ಲಿನ ಕೇಂದ್ರ ಸಂಸತ್ತರಾಗಿರ್ಬೋದು, ರಾಜ್ಯ ಸಂಸತ್ತಾಗಿರ್ಬೋದು, ಅಲ್ಲಿನ ಸದಸ್ಯರಾಗಿರಬಾರದು. ಸದಸ್ಯತ್ವ ಹೊಂದಿದ್ದರೆ ಅದಕ್ಕೆ ರಾಜ್ಯಪಾಲರಾಗಿ ನೇಮಕವಾದ ನಂತರ ಸದಸ್ಯತ್ವವನ್ನು ಏನು ಮಾಡಬೇಕು, ತ್ಯಜಿಸಬೇಕಾಗ್ತದೆ, ರಾಜೀನಾಮೆ ಕೊಡಬೇಕಾಗ್ತದೆ. ರಾಜ್ಯ ಶಾಸಕಾಂಗದ ಹುದ್ದೆಯಲ್ಲಿ ಏನಾದ್ರು ಇತ್ತು ಅಂದರೆ ಇವರು ಏನಾದ್ರು ರಾಜ್ಯಪಾಲರಾಗಿ ನಂತರ ನೇಮಕ ಆದಮೇಲೆ ಆ ಒಂದು ಪೋಸ್ಟ್ಗೆ ಏನು ಮಾಡಬೇಕಾಗತ್ತೆ, ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಎರಡರಲ್ಲಿ ಅಧಿಕಾರ ನಿರ್ವಹಿಸೋದಕ್ಕೆ ಬರೋದಿಲ್ಲ. ಇವರ ಅಧಿಕಾರಾವಧಿ ಮತ್ತು ವೇತನ ಸವಲತ್ತುಗಳ ಬಗ್ಗೆ ನೋಡೋದಾದ್ರೆ ರಾಜ್ಯಪಾಲರ ಅಧಿಕಾರಾವಧಿ 5 ವರ್ಷ ಆಗಿರ್ತದೆ. ಆದರೆ ಮುಂದಿನ ರಾಜ್ಯಪಾಲರು ನೇಮಕವಾಗುವವರೆಗೂ ಸಾಮಾನ್ಯವಾಗಿ ಅಧಿಕಾರದಲ್ಲಿ ಮುಂದುವರಿತಾರೆ. ಒಂದು ಪಕ್ಷ ಆ ಸಮಯದಲ್ಲಿ ಏನಾದರೂ ಎಲೆಕ್ಷನ್ ಮಾಡೋಕ್ಕಾಗದೇ ಇರ್ಬೋದು, ರಾಜ್ಯಪಾಲರನ್ನ ಮತ್ತೆ ಇನ್ನೊಬ್ಬರನ್ನ ಕೂರ್ಸೋಕ್ಕಾಗದೇ ಇರ್ಬೋದು. ಅಂಥ ಸಂದರ್ಭದಲ್ಲಿ ಅವರು ಇನ್ನೊಬ್ಬರು ರಾಜ್ಯಪಾಲರು ಬರೋ ತನಕನೂ ಕೂಡ ಏನಾಗಿರ್ತಾರೆ, ಅವರು ಅಧಿಕಾರದಲ್ಲಿ ಮುಂದುವರಿಯತಕ್ಕಂಥ ಒಂದು ಅವಕಾಶವನ್ನು ಕೊಡಲಾಗ್ತದೆ ಎನ್ನುವಂಥದ್ದು. ಆಮೇಲೆ ಕೇಂದ್ರ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ಅವಧಿಗೆ ಮುಂಚಿತವಾಗಿ ವಾಪಸ್ ಕರೆಸ್ಕೊಳ್ಬೋದು. ಯಾರ್ದು?
ಕೇಂದ್ರ ಮಂತ್ರಿಮಂಡಲ ಅಂದರೆ ಕೇಂದ್ರ ಸರ್ಕಾರ ಮಂತ್ರಿಮಂಡಲ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ರಾಜ್ಯಪಾಲರ ಅಧಿಕಾರದ ಮುಂಚಿತವಾಗಿ ವಾಪಸ್ ಕರೆಸ್ಕೊಳ್ಬೋದು. ಆ ಥರದ ಅಧಿಕಾರವನ್ನು ಕೂಡ ಇವ್ರನ್ನ ಇದನ್ನ ಕರೆಸ್ಕೋಬೋದಾಗ್ತದೆ ಮುಂಚಿತವಾಗಿ. ಯಾಕಂದ್ರೆ ಬಿಕಾಸ್ ಏನಾದರೆ ಸರಿಯಾಗಿ ನಿಭಾಯಿಸ್ತಾ ಇದ್ದಾಗ, ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾಗ, ಏನಾದ್ರು ಸಮಸ್ಯೆಗಳು ಇವರಲ್ಲಿದ್ದಾಗ ಅದ್ರ ಸಂದರ್ಭದಲ್ಲಿ ಇದನ್ನ ಮಾಡ್ತಾರೆ, ಅವಾಗ ಬಿಟ್ಕೊಡ್ಬೇಕಾಗುತ್ತೆ. ಇವರಿಗೆ ಸಂಸತ್ತು ನಿಗದಿಪಡಿಸುವಂತಹ ವೇತನ, ಭತ್ಯೆ, ಬಾಡಿಗೆ ಇಲ್ಲದ ಅಧಿಕೃತ ನಿವಾಸ, ರಾಜಭವನ ಅಂತ ಕರಿತೀವಿ ಅದನ್ನು, ಅವೆಲ್ಲವನ್ನು ಕೂಡ ಇವರಿಗೆ ಕೊಟ್ಟಿರ್ತಾರೆ. ಸರ್ಕಾರದ ವತಿಯಿಂದ ವೇತನ ಕೊಡ್ತಾರೆ, ಭತ್ಯೆ, ಆಮೇಲೆ ಬಾಡಿಗೆ, ಆಮೇಲೆ ಓಡಾಡೋ ಟ್ರಾವೆಲಿಂಗ್ ಚಾರ್ಜಸ್ ಎಲ್ಲದನ್ನು ಕೂಡ ಸರ್ಕಾರವೇ ಭರಿಸುತ್ತೆ. ಆಮೇಲೆ ಯಾವುದೇ ರೀತಿಯ ಒಂದು ಇದಿರೋದು ರಾಜಭವನವನ್ನು ಕೊಡ್ತಾರೆ, ಒಂದು ರಾಜಭವನವನ್ನು. ಸೊ ಅಲ್ಲಿ ಯಾವುದೇ ರೀತಿಯ ಒಂದು ಇದಿರಲ್ಲ, ಅವರಿಗೆ ಬಾಡಿಗೆ ಇರೋದಿಲ್ಲ. ಸೊ ಇದು ಆಮೇಲೆ ನೋಡಿ ಎಲ್ಲದನ್ನು ಕೂಡ ಕೊಟ್ಟಿರ್ತಾರೆ ಸರ್ಕಾರದ ವತಿಯಿಂದ. ಆಮೇಲೆ ಇವರ ಅಧಿಕಾರ ಕಾರ್ಯಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಯಾಕೆಂದರೆ ಸರ್ಕಾರದ ಒಂದು ಅಭಿವೃದ್ಧಿಯ ಕೆಲಸವನ್ನು ಮಾಡೋದ್ರಿಂದಾಗಿ ಇವರೇ ರಾಜ್ಯದ ಮುಖ್ಯಸ್ಥರುಗಳನ್ನು ಪ್ರಶ್ನೆಯನ್ನು ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗೂ ಅವರ ಅಧಿಕಾರಾವಧಿಯಲ್ಲಿ ಯಾವುದೇ ಮೊಕದ್ದಮೆಗಳನ್ನು ಹೂಡುವಂತಿಲ್ಲ. ಯಾಕೆಂದರೆ ಅವ್ರು ಏನೇ ತೀರ್ಮಾನಗಳನ್ನು ಮಾಡಿಕೊಂಡಿದ್ರು ಅದು ರಾಜ್ಯದ ಹಿತದೃಷ್ಟಿಯಿಂದ ಆಗಿರೋದ್ರಿಂದ ಅವರ ವಿರುದ್ಧ ಕೇಸನ್ನು ಹೂಡಲಿಕ್ಕೂ ಕೂಡ ಬರೋದಿಲ್ಲ ಅನ್ನುವಂಥದ್ದು ಕೂಡ. ಆಮೇಲೆ ನೋಡಿ ಇವರ ಏನೇನು ಕೆಲಸ ಕಾರ್ಯಗಳನ್ನು ನೋಡೋಣ. ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಇವರು ಅಧಿಕಾರ ಕಾರ್ಯಗಳು. ಕಾನೂನುಬದ್ಧವಾಗಿ ಎಲ್ಲ ಅಧಿಕಾರಗಳು ರಾಜ್ಯಪಾಲರಿಗೆ ಸೇರಿರ್ತಕ್ಕಂಥದ್ದು. ಆದರೆ ನೈಜವಾಗಿ ಮುಖ್ಯಮಂತ್ರಿಯನ್ನೊಳಗೊಂಡಂಥ ಮಂತ್ರಿಮಂಡಲ ಚಲಾಯಿಸುತ್ತದೆ. ಆದರೂ ಕೂಡ ರಾಜ್ಯಪಾಲರು ಸಂವಿಧಾನದತ್ತವಾದಂಥ ಅನೇಕ ಅಧಿಕಾರಗಳನ್ನು ಚಲಾಯಿಸ್ತಾರೆ. ಎಲ್ಲ ಕೆಲಸ ಕಾರ್ಯಗಳು ಇವರ ಹೆಸರಿನಲ್ಲಿ ನಡೀತಕ್ಕಂಥದ್ದು. ಅಲ್ಲಿ ಕೇಂದ್ರದ್ದಾದರೆ ಅಲ್ಲಿ ರಾಷ್ಟ್ರಪತಿಗಳ ಹೆಸರು ನಡೆಯುತ್ತೆ, ರಾಜ್ಯದ್ದಾದರೆ ಇವರ ಹೆಸರಿನಲ್ಲಿ ನಡೆಯುತ್ತೆ. ಬಟ್ ಅದರ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದೇ ಮುಖ್ಯಮಂತ್ರಿಯನ್ನೊಳಗೊಂಡ ಮಂತ್ರಿಮಂಡಲ. ಅವರ ಮೂಲಕವೇ ಎಲ್ಲ ಕೆಲಸ ಕಾರ್ಯಗಳನ್ನು ಇವರು ಮಾಡಿಸ್ತಾರೆ. ಓಕೆ, ಅದ್ರ ಜೊತೆಗೆ ಇವರು ಇನ್ನೂ ಬೇರೆ ಬೇರೆ ರೀತಿಯ ಅಧಿಕಾರಗಳನ್ನು ಕೂಡ ಚಲಾಯಿಸಬಹುದಾಗುತ್ತೆ. ಎಲ್ಲ ಕೆಲಸ ಕಾರ್ಯಗಳು ಇವರ ಹೆಸರಲ್ಲಿ ನಡೀತಕ್ಕಂಥದ್ದು. ಎರಡನೇದು ಕಾರ್ಯಾಂಗ ಅಧಿಕಾರ. ಇವರು ಕಾರ್ಯಾಂಗದ ಮುಖ್ಯಸ್ಥರಾಗಿದ್ದು ರಾಜ್ಯದ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಸಲಹೆಯ ಮೇರೆಗೆ ಎಲ್ಲ ಇತರೆ ಮಂತ್ರಿಗಳನ್ನು ನೇಮಿಸ್ತಾರೆ. ಬೇರೆ ಬೇರೆ ಮಂತ್ರಿ ಪೋಸ್ಟ್ಗಳು ಕೊಡಬೇಕಾದಾಗ ಇವ್ರು ನೇಮಕ ಮಾಡೋದು ಇವರೇನೆ. ಬಟ್ ಅದರ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಏನಿರ್ತಾರಲ್ಲ ಅವರ ಸಲಹೆ ಪಡ್ಕೊಂಡು ಎಲ್ಲರನ್ನೂ ಮಂತ್ರಿ ಪೋಸ್ಟನ್ನು ಇವರೇ ಹಂಚತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ. ಅದು ಕೆಲಸಗಳನ್ನ ಮಾಡ್ತಾರೆ. ಕಾರ್ಯಾಂಗ ಅಧಿಕಾರ. ಇವರಿಗಿಂತ ಪೋಸ್ಟು ಅಂತ ಕೊಡೋದೇ ಇವರು. ಬಟ್ ಅಲ್ಲಿ ಸಲಹೆ ಇರುತ್ತದೆ, ಮುಖ್ಯಮಂತ್ರಿಗಳ ಸಲಹೆ ಇರ್ತದೆ. ಓಕೆ, ಅದು ನೆನ್ಪಿಟ್ಕೋಬೇಕು, ಗೊತ್ತಿರಲಿ. ಬಟ್ ಕೊಡುವಂಥದ್ದು ಇವರ ಸಂವಿಧಾನಾತ್ಮಕವಾಗಿ. ಆಮೇಲೆ ನೋಡಿ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರುಗಳು ಏನಿರ್ತಾರೆ ಅವರು ಮತ್ತು ಸದಸ್ಯರುಗಳು, ಆಮೇಲೆ ವಿಶ್ವವಿದ್ಯಾನಿಲಯಗಳ ಉಪಕುಲಪತಿಗಳು ಮತ್ತು ಇನ್ನಿತರ ಅಧಿಕಾರಿಗಳನ್ನು ನೇಮಿಸುವಂಥ ಅಧಿಕಾರ ಅವರಿಗೆ ಕೊಟ್ಟಿರಲಾಗ್ತದೆ. ಲೋಕಸೇವಾ, ಅದು ರಾಜ್ಯ ಲೋಕಸೇವಾ, ನೆನ್ಪಿಟ್ಕೋಬೇಕು. ರಾಜ್ಯದ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು, ವಿಶ್ವವಿದ್ಯಾನಿಲಯ ಉಪಕುಲಪತಿಗಳು ಅವರೆಲ್ಲ ಆಯ್ಕೆ ಮಾಡುವಂಥ ಸಂಪೂರ್ಣ ಜವಾಬ್ದಾರಿಗಳು ಯಾರಿಗಿರ್ತದೆ? ಎಸ್, ವೆರಿ ಗುಡ್, ರಾಜ್ಯಪಾಲರಿಗಿರ್ತದೆ. ನೆಕ್ಸ್ಟು ಶಾಸನೀಯ ಅಧಿಕಾರಿಗಳು. ನೋಡಿ, ಅಧಿವೇಶನ ಕರೆಯುವಂತಹ, ಮುಂದೂಡುವಂತಹ, ಮುಖ್ಯಮಂತ್ರಿಯ ಶಿಫಾರಸಿನ ಮೇಲೆ ವಿಧಾನಸಭೆಯನ್ನು ವಿಸರ್ಜಿಸುವಂತಹ ಎಲ್ಲ ಅಧಿಕಾರ ಇದೆ. ಆಮೇಲೆ ಒಂದು ಕಾನೂನು ಮಸೂದೆ ಒಂದು ಕಾನೂನು ಆಗಬೇಕಾದ್ರೆ, ಮುಂದುವರಿಬೇಕು ಅಂದರೆ ಇವರ ಸಹಿ ಬೇಕಾಗ್ತದೆ. ಇದ್ರ ಥರದ ಎಲ್ಲ ರೀತಿಯ ಅಧಿಕಾರಗಳನ್ನು ಕೂಡ ಇವರು ನಿರ್ವಹಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಆಮೇಲೆ ವಿಧಾನಸಭೆಗೆ ಒಬ್ಬೊಬ್ಬರನ್ನು, ವಿಧಾನ ಪರಿಷತ್ತಿಗೆ 1/6 ಸದಸ್ಯರನ್ನು ನೇಮಿಸುವಂಥ ಅಧಿಕಾರವನ್ನು ಕೂಡ ಹೊಂದಿರ್ತಾರೆ. 1/6 ನೇಮಿಸುವಂಥ ಅಧಿಕಾರ ವಿಧಾನ ಪರಿಷತ್ತಿಗೆ. ವಿಧಾನಸಭೆಗೆ ಒಬ್ಬರನ್ನ, ಇವರು ನಮ್ಮ ಆಂಗ್ಲೋ ಇಂಡಿಯನ್ಸ್ ಅಂತ ಕರಿತೀವಲ್ಲ, ಅವ್ರು ನೇಮಕ ಮಾಡುವಂಥ ಅಧಿಕಾರವನ್ನು ಇವ್ರಿಗೆ ಕೊಟ್ಟಿರ್ತಾರೆ. ಆಮೇಲೆ ಶಾಸಕಾಂಗ ಅಂಗೀಕರಿಸಿದಂತಹ ಮಸೂದೆಗೆ ತಮ್ಮ ಅಂಕಿತವನ್ನು ಹಾಕುವ, ಆಮೇಲೆ ತಡೆ ಹಿಡಿಯುವಂಥ ಅಧಿಕಾರವೂ ಕೂಡ ಸಂಪೂರ್ಣವಾಗಿ ಇವರಿಗಿರ್ತದೆ. ಅವಶ್ಯವಿದ್ದಲ್ಲಿ ರಾಷ್ಟ್ರಪತಿಯ ಅಂಕಿತಕ್ಕೂ ಕೂಡ ಕಳಿಸ್ಬೋದು. ಆಗಲೇ ನಾನು ಈ ಮಾತನ್ನು ಹೇಳಿದ್ದೆ. ಸೊ ಅಂತಹ ಒಂದು ಎಲ್ಲ ಕೆಲಸಗಳನ್ನು ಕೂಡ ಇವರು ಮಾಡ್ಬೋದಾಗ್ತದೆ. ಇಷ್ಟು ಶಾಸನೀಯ ಅಧಿಕಾರಿಗಳನ್ನು ಗಮನಿಸ್ಬೋದಾಗ್ತದೆ. ನೆಕ್ಸ್ಟ್ ಹಣಕಾಸಿನ ಅಧಿಕಾರ. ನೋಡಿ, ರಾಜ್ಯಪಾಲರ ಒಪ್ಪಿಗೆ ಇಲ್ಲದೆ ಹಣಕಾಸಿನ ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸುವಂತಿಲ್ಲ. ಫಸ್ಟ್ ಇವರು ಒಪ್ಪಿಗೆಯನ್ನು ಪಡ್ಕೊಂಡೇ ಮಂಡಿಸಬೇಕು. ಆಮೇಲೆ ಕೊನೆಗೂ ಅದು ಕಾನೂನಾಗಿ ಜಾರಿಗೆ ಆಗಬೇಕಂದ್ರೆ ಅಲ್ಲಿಗೂ ಇವರು ಸೈನ್ಯನ ಬೇಕಾಗ್ತದೆ ಅನ್ನುವಂಥದ್ದು ಕೂಡ. ಆಮೇಲೆ ನೋಡಿ, ರಾಜ್ಯ ಹಣಕಾಸು ನೇಮಿಸುವಂಥ ಅಧಿಕಾರ ಪಡೆದಿದ್ದಾರೆ. ಇವರ ಒಂದು ಒಪ್ಪಿಗೆ ಆದಮೇಲೆ ಅದು ಮಂಡಿಸ್ತಾರೆ. ಆಮೇಲೆ ರಾಜ್ಯದ ಸದಿಲ್ವಾರು ನಿಧಿ ಇವರ ಹೆಸರಿನಲ್ಲಿ ಇರ್ತದೆ. ಅಂದರೆ ಏನಾದ್ರು ಬರ ಪರಿಹಾರ, ಭೂಕಂಪ, ಆಕಸ್ಮಿಕ ಘಟನೆಗಳನ್ನು ನಿಭಾಯಿಸಲಿಕ್ಕೆ ಈ ನಿಧಿಯಿಂದ ಏನು ಮಾಡ್ತಾರೆ, ಹಣ ಬಿಡುಗಡೆಯನ್ನು ಮಾಡುವಂಥ. ಈಗ ಏನಾದರೂ ಭೂಕಂಪ, ನೆರೆ ಪರಿಹಾರ ಇರ್ತದೆ, ಸಮಸ್ಯೆಗಳಾದಾಗ ಇವರು ಈ ಫಂಡಿಂದ, ಇಲ್ಲಿರ್ತಕ್ಕಂಥ ಫಂಡಿಂದ ಅಲ್ಲಿಗೆ ಏನಾಗ್ತದೆ, ಅವರಿಗೆ ಸಮಸ್ಯೆಗಳ ಬಗೆಹರಿಸಲಿಕ್ಕೆ ಹಣವನ್ನು ರಿಲೀಸ್ ಮಾಡ್ತಾರೆ. ಅದು ನೆನಪಿಟ್ಕೋಬೇಕು. ಅದರದ್ದು ನಿರ್ವಹಣೆಯನ್ನು ಸಂಪೂರ್ಣವಾಗಿ ರಾಜ್ಯಪಾಲರೇ ಮಾಡ್ತಕ್ಕಂಥದ್ದು. ಆಮೇಲೆ ನ್ಯಾಯಾಂಗೀಯ ಅಧಿಕಾರ. ಅಪರಾಧ ಮಾಡಿ ಶಿಕ್ಷೆ ಗುರಿಯಾದವರಿಗೆ ಕ್ಷಮಾದಾನ ನೀಡುವಂತಹ, ಕ್ಷಮೆ ಮಾಡುವ, ಮುಂದೂಡುವ, ಶಿಕ್ಷೆಯನ್ನು ಬದಲಾಯಿಸುವಂಥ ಅಧಿಕಾರ ಇವರಿಗಿದೆ. ದೊಡ್ಡ ಶಿಕ್ಷೆಯನ್ನು ಕೊಟ್ಟಿದ್ರೆ ಅದನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಅವರಿಗೆ ಅದನ್ನು ಮುಂದೂಡ್ತಕ್ಕಂಥದ್ದು, ಇನ್ನೂ ಜಾಸ್ತಿ ಮಾಡಬೇಕು ಅಂದರೆ ಜಾಸ್ತಿ ಮಾಡ್ತಕ್ಕಂಥದ್ದು, ಈ ಥರದ್ದೆಲ್ಲ ಸಣ್ಣ ಪುಟ್ಟ ಬದಲಾವಣೆ ಮಾಡಬೇಕಾದಂಥ ಅರ್ಹತೆ ನ್ಯಾಯಾಂಗದ ವಿಚಾರದಲ್ಲಿ ಇವರಿಗಿರ್ತದೆ ಮಾತ್ರ. ಅದು ಮಂತ್ರಿಮಂಡಲಕ್ಕಾಗಲಿ ಇನ್ನೊಬ್ರಿಗೆ ಇರೋದಿಲ್ಲ. ಆ ಒಂದು ಜವಾಬ್ದಾರಿ ಇವ್ರಿಗೆ ಮಾತ್ರ ಇರ್ತದೆ ನ್ಯಾಯಾಂಗದ ವಿಚಾರದಲ್ಲಿ. ಓಕೆ,
ಅದೊಂದು ಈ ಒಂದು ಒಂದು ಅವಕಾಶವನ್ನು ಕೊಟ್ಟಿರಲಾಗ್ತದೆ. ನೆಕ್ಸ್ಟ್ ನೋಡಿ, ರಾಜ್ಯದ ಅಡ್ವೊಕೇಟ್ ಜನರಲ್ ಮತ್ತು ಜಿಲ್ಲಾ ನ್ಯಾಯಾಧೀಶರು ನೇಮಿಸುವಂಥ ಅಧಿಕಾರವೂ ಕೂಡ ಇವರಿಗಿರ್ತದೆ. ಅಡ್ವೊಕೇಟ್ ಜನರಲ್ ಮತ್ತು ಜಿಲ್ಲಾ ನ್ಯಾಯಾಧೀಶರುಗಳು ಏನಿರ್ತಾರೆ ಅವ್ರನ್ನ ನೇಮಕ ಮಾಡ್ತಕ್ಕಂಥದ್ದು ಇವರಿಗಿದೆ. ಯಾವ ವಿಚಾರದಲ್ಲಿ? ನ್ಯಾಯಾಂಗದ ವಿಚಾರದಲ್ಲಿ. ನೆಕ್ಸ್ಟ್ ವಿವೇಚನಾಧಿಕಾರ ನೋಡಿ, ಇದು ಒಂದು ಅಧಿಕಾರವನ್ನು ಕೂಡ ಇವರು ನಿಭಾಯಿಸ್ತಾರೆ. ಬಹುಮತವಿಲ್ಲದಿದ್ದಾಗ, ಅಂದರೆ ಈಗ ಉದಾಹರಣೆ ಬಹುಮತ ಇಲ್ಲದಿದ್ದಾಗ ಮುಖ್ಯಮಂತ್ರಿಯನ್ನು ನೇಮಿಸುವಾಗ ವಿವೇಚನಾಧಿಕಾರವನ್ನು ಬಳಸ್ತಾರೆ. ಬಹುಮತ ಪಡ್ಕೊಂಡಿರೋಕ್ಕಾಗಲ್ಲ, ಯಾವುದೇ ಪಕ್ಷ ಬಹುಮತ ಪಡ್ಕೊಳ್ಳಲ್ಲ. ಅಂಥ ಸಂದರ್ಭದಲ್ಲಿ ಯಾವ ಪಕ್ಷವನ್ನು ನಾವು ಸರ್ಕಾರ ರೂಪಿಸಲಿಕ್ಕೆ ಒಪ್ಪಿಸ್ಬೋದು, ಅದನ್ನು ಅಂಥ ಸಂದರ್ಭದಲ್ಲಿ ಆ ಪಕ್ಷವನ್ನು ಅವ್ರೇನು ಮಾಡ್ತಾರೆ, ಕೇಳ್ತಾರೆ, ಬೆಂಬಲ ಮತವನ್ನು ರೂಪಿಸಲಿಕ್ಕೆ ಕೇಳುವಂಥ ಕೆಲಸಗಳನ್ನು ಮಾಡ್ತಾರೆ. ಬೆಂಬಲಿಸ್ಬೋದು ಅವರು, ಯಾವ ಪಕ್ಷವನ್ನು ಬೆಂಬಲಿಸಿ, ಯಾಕಂದರೆ ಸರ್ಕಾರ ರಚನೆ ಮಾಡಿಸ್ಬೇಕಾಗಿರೋದ್ರಿಂದ ಬರೋದ್ರಿಂದ ಸೊ ಯಾವ ಪಕ್ಷವನ್ನಾದರೂ ಅವರು ಏನು ಮಾಡ್ತಾರೆ, ಪ್ರಚೋದನೆಯನ್ನು ಮಾಡಿಸ್ತಾರೆ. ಅಂಥ ವಿವೇಚನಾಧಿಕಾರವೂ ಕೂಡ ಇವರಿಗಿರ್ತದೆ. ಆಮೇಲೆ ನೋಡಿ, ಶಾಸಕಾಂಗ ಅಂಗೀಕರಿಸಿದ ಮಸೂದೆಗಳನ್ನು ರಾಷ್ಟ್ರಾಧ್ಯಕ್ಷರ ಸಹಿಗೆ ಕಾಯ್ದಿರಿಸುವ, ರಾಜ್ಯದಲ್ಲಿ ಸಂವಿಧಾನ ಬಿಕ್ಕಟ್ಟುಗಳನ್ನು ಉಂಟಾದಾಗ ಅಥವಾ ವೈಫಲ್ಯತೆ ಉಂಟಾದಾಗ ರಾಷ್ಟ್ರಪತಿಗೆ ವರದಿ ಕಳಿಸಿ ರಾಷ್ಟ್ರಪತಿ ಆಡಳಿತವನ್ನು ಕೋರಬಹುದು ಹಾಗೂ ಮಂತ್ರಿಮಂಡಲವನ್ನು ವಜಾ ಮಾಡಬಹುದು. ವಿಧಾನಸಭೆಯನ್ನು ವಿಸರ್ಜಿಸಲು ಕೂಡ ಬಹುದು. ಉದಾಹರಣೆ ನೋಡಿ, ಏನಾದರೂ ಕೆಲಸ ಕಾರ್ಯಗಳು ಮಂತ್ರಿಮಂಡಲ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಯಾಕೆಂದರೆ ಎಲ್ಲ ಕೆಲಸ ಕಾರ್ಯಗಳು ಇವರೇ ಹೆಸರನ್ನೇ ನಡೀತಿದೆ, ಜವಾಬ್ದಾರಿ ಇವರಿಗೆ ಮುಖ್ಯವಾಗಿರ್ತದೆ. ಹಂಗಾಗಿ ಸರಿಯಾಗಿ ಕೆಲಸ ಕಾರ್ಯಗಳು ನಡೆದಿದ್ದಾಗ, ಸರ್ಕಾರದ ಡೆವಲಪ್ಮೆಂಟ್ಸ್ ಕಮ್ಮಿ ಆದಾಗ, ಅಲ್ಲಿನ ಮಂತ್ರಿಮಂಡಲ ಸರಿಯಾಗಿ ವರ್ತನೆ ಮಾಡದೇ ಇದ್ದಾಗ, ಅಂಥ ಸಂದರ್ಭದಲ್ಲಿ ವೈಫಲ್ಯತೆಗಳು ಹಣದ ವಿಚಾರದಲ್ಲಿ ಮಗದೊಂದು ಯಾವುದರ ವಿಚಾರದ ವೈಫಲ್ಯತೆಗಳು ಕಂಡಾಗ ಅದನ್ನು ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ಮಾಡಿಕೊಂಡು ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲವನ್ನು ಕೂಡ ವಜಾ ಮಾಡಲಿಕ್ಕೆ ರಾಷ್ಟ್ರಪತಿಗಳ ಇದನ್ನು ಒಪ್ಪಿಗೆಯನ್ನು ಕೇಳ್ಬೋದು. ಹೆಚ್ಚು ಕಮ್ಮಿ ವಿಧಾನಸಭೆಯನ್ನು ಕೂಡ ವಿಸರ್ಜನೆ ಮಾಡ್ಬೋದು ಬೆಂಬಲ ಮತ ಕಡಿಮೆ ಆದಾಗ. ಈ ಥರದ ನಾನಾ ರೀತಿಯ ಕೆಲಸ ಕಾರ್ಯಗಳನ್ನು ಕೂಡ ಇಲ್ಲಿ ನಿಭಾಯಿಸುವಂಥ ಕೆಲಸವನ್ನು ಇಲ್ಲಿ ರಾಜ್ಯಪಾಲರುಗಳು ಮಾಡ್ತಾರೆ. ಓಕೆ, ಈಗ ನೆಕ್ಸ್ಟ್ ರಾಜ್ಯ ಮಂತ್ರಿಮಂಡಲ. ಮಕ್ಕಳೇ ನೋಡಿ, ನಮ್ಮ ಸಂವಿಧಾನವು ರಾಜ್ಯದಲ್ಲಿನ ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿಮಂಡಲಕ್ಕೆ ಅವಕಾಶವನ್ನು ಕಲ್ಪಿಸ್ತದೆ. ಅದೇ ಮಂತ್ರಿಮಂಡಲ ಕರಿತೀವಿ. ಮುಖ್ಯಮಂತ್ರಿ ಮತ್ತು ಅವರಲ್ಲಿ ಒಳಗೊಂಡಂಥ ಒಂದು ಸದಸ್ಯರು ಮಂತ್ರಿಮಂಡಲ ಅಂತ ಕರಿತೀವಿ. ಸೊ ಮಂತ್ರಿಮಂಡಲವು ರಾಜ್ಯಪಾಲರಿಗೆ ಸಹಾಯ ಸಲಹೆಗಳನ್ನು ಮಾಡುತ್ತೆ. ಆಮೇಲೆ ರಾಜ್ಯ ವಿಧಾನಸಭೆಗೆ ಜವಾಬ್ದಾರಿ ಇರಬೇಕು, ಯಾಕಂದರೆ ವಿಧಾನಸಭೆಯಲ್ಲಿ ಸಂಪೂರ್ಣವಾಗಿ ನಡೆಸ್ಕೊಂಡು ಹೋಗೋರೆ ಈ ಮಂತ್ರಿಮಂಡಲ. ಅವರಷ್ಟು ಕೂಡ ರಾಜ್ಯಪಾಲರಿಗೂ ಸಹಾಯವನ್ನು ಮಾಡಿಕೊಂಡು ತಮ್ಮ ಕೆಲಸ ಕಾರ್ಯಗಳನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ. ಸೊ ಈ ಮಂತ್ರಿಮಂಡಲವು ಅನೇಕ ಕೆಲಸಗಳನ್ನು ಏನು ಕೊಟ್ಟಿರ್ತದೋ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಕ್ಕಂಥ ಕೆಲಸಗಳನ್ನು ಈ ಮಂತ್ರಿಮಂಡಲ ಮಾಡ್ತದೆ. ಓಕೆ, ಆಮೇಲೆ ನೋಡಿ ಏನೇನು ಮಾಡ್ತದೆ, ಸರ್ಕಾರದ ನೀತಿಯನ್ನು ನಿರ್ಧರಿಸುತ್ತದೆ. ಎರಡನೇದು, ರಾಜ್ಯದ ಆಯವ್ಯಯ ತಯಾರಿಸಿ ಶಾಸನೀಯ ಮುಂದೆ ಮಂಡಿಸುವಂತೆ ನೋಡಿಕೊಳ್ಳುತ್ತದೆ. ಮಂಡನೆ ಮಾಡ್ತಕ್ಕ ಆಯವ್ಯಯ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂಥದ್ದು. ಆಮೇಲೆ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು, ಸದಸ್ಯರು, ಲೋಕಾಯುಕ್ತರು ಮುಂತಾದ ಅಧಿಕಾರ ನೇಮಕ ಮಾಡುವಾಗ ರಾಜ್ಯಪಾಲರಿಗೆ ಶಿಫಾರಸು ಮಾಡ್ತಾರೆ. ಸಲಹೆಗಳನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಕೆಲಸಗಳನ್ನು ಈ ಮಂತ್ರಿಮಂಡಲ ಮಾಡ್ತದೆ. ಆಮೇಲೆ ಪ್ರತಿಯೊಬ್ಬ ಮಂತ್ರಿಯು ತಮ್ಮ ಇಲಾಖೆಗೆ ಸಂಬಂಧಿಸಿದ ಕಾರ್ಯಗಳನ್ನು ದಕ್ಷತೆಯನ್ನು ನಿರ್ವಹಿಸಿಕೊಡುವಂತೆ ನೋಡಿಕೊಳ್ಳುವಂಥದ್ದು. ಏನೇನು ಕೆಲಸ, ಈಗ ಉದಾಹರಣೆ ಮುಖ್ಯಮಂತ್ರಿ ಇರ್ತಾನೆ, ಏನೇನು ಕೆಲಸಗಳನ್ನು ಕೊಟ್ಟಿರ್ತಾನೆ, ಒಂದು ಪೋಸ್ಟ್ಗಳನ್ನು ಕೊಟ್ಟಿರ್ತಾರೆ, ಅವ್ರು ಸರಿಯಾಗಿ ಮಾಡ್ತಾ ಇದ್ದಾರೋ ಇಲ್ವೋ ಅದನ್ನೆಲ್ಲ ಸಂಪೂರ್ಣವಾಗಿ ನಿಭಾಯಿಸ್ತಾ ಇರ್ತಾರೆ. ಆಮೇಲೆ ವಿವಿಧ ಇಲಾಖೆಗಳ ಕಾರ್ಯಗಳನ್ನು ಮೇಲ್ವಿಚಾರಣೆ ಮಾಡಿ ಅವುಗಳ ನಡುವೆ ಸಮನ್ವಯ ತರುವುದು. ಹೀಗೆ ಮಂತ್ರಿಮಂಡಲದ ರಾಜ್ಯದ ನೈಜ ಕಾರ್ಯಾಂಗವಾಗಿ ನಿರ್ವಹಿಸಿದೆ. ಯಾಕೆಂದರೆ ಇಡೀ ಕೆಲಸಗಳನ್ನು ಮಾಡ್ತಕ್ಕಂಥದ್ದೇ ಮಂತ್ರಿಮಂಡಲ. ಹಾಗಾಗಿ ತಮಗೆ ಕೊಟ್ಟಿರ್ತಕ್ಕಂತಹ ಅಧಿಕಾರಿಗಳಿಗೆ ಪೋಸ್ಟ್ಗಳನ್ನು ಸರಿಯಾಗಿ ನಿಭಾಯಿಸ್ತಾ ಇದ್ದಾರೋ ಇಲ್ವೋ ಪ್ರಶ್ನೆಗಳನ್ನು ಮಾಡ್ತಾ ಅವ್ರನ್ನು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಕಾರ್ಯಗಳನ್ನು ಸರಾಗವಾಗಿ ನಡೆಸ್ಕೊಂಡು ಹೋಗುವಂತೆ ಸಂಪೂರ್ಣ ಜವಾಬ್ದಾರಿಯನ್ನು ಮಂತ್ರಿಮಂಡಲ ಇಲ್ಲಿ ಮಾಡ್ತಾ ಹೋಗುತ್ತೆ. ಇಷ್ಟು ಕೆಲಸಗಳನ್ನು ಬಹುತೇಕವಾಗಿ ಅದನ್ನು ನಿಭಾಯಿಸ್ತಾ ಹೋಗ್ತಕ್ಕಂಥ ಗಮನಿಸಬೇಕಾಗ್ತದೆ. ಅದರಲ್ಲಿ ಈಗ ಮುಖ್ಯಮಂತ್ರಿ ಇದು ನೋಡೋದಾದರೆ, ಮುಖ್ಯಮಂತ್ರಿನೇ ಇಲ್ಲಿ ಮುಖ್ಯವಾಗಿರ್ತಾರೆ. ಮಂತ್ರಿಮಂಡಲದಲ್ಲಿ ಈ ಮುಖ್ಯಮಂತ್ರಿಯು ರಾಜ್ಯ ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಮುಖ್ಯಸ್ಥರ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಬರೋದಲ್ಲಿ ರಾಜ್ಯ ಸರ್ಕಾರದಲ್ಲಿ, ಎಸ್ ವೆರಿ ಗುಡ್, ಹಾಗೆ ಅವರು ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಆಮೇಲೆ ರಾಜ್ಯ ಸರ್ಕಾರದ ಯಶಸ್ಸು ಅಥವಾ ಅವನತಿ ಇವರ ವರ್ಚಸ್ಸನ್ನು ಆಧರಿಸಿರ್ತಕ್ಕಂಥದ್ದು. ಯಾಕೆಂದರೆ ಇಡೀ ಡೆವಲಪ್ಮೆಂಟ್ಸ್ ಎಲ್ಲ ಆಗ್ತಕ್ಕಂಥದ್ದು ಇವರ ಕೆಲಸ ಕಾರ್ಯಗಳ ಆಧಾರದ ಮೇಲೆ. ಹಾಗಾಗಿ ಅವರು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗಬೇಕಾಗ್ತದೆ. ಇವರು ಮಂತ್ರಿಮಂಡಲದ ಶಾಸಕಾಂಗ ಮತ್ತು ಬಹುಮತ ಪಡೆದ ಪಕ್ಷದ ನಾಯಕರಾಗಿರ್ತಾರೆ. ಶಾಸಕಾಂಗದ ಮತ್ತು ಬಹುಮತ ಪಡೆದಿರ್ತಕ್ಕಂಥ ನಾಯಕರುಗಳು, ಯಾಕೆಂದರೆ ಬಹುಮತ ಪಡೆದಿರ್ತಕ್ಕಂಥವರೇ ಅಲ್ಲಿ ಸರ್ಕಾರ ರೂಪಿಸೋದ್ರಿಂದ ಅದರ ಸಂಪೂರ್ಣ ಒಂದು ನಾಯಕರಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದೇ ಈ ಮುಖ್ಯಮಂತ್ರಿಯಾಗುವವರು ರಾಜ್ಯ ಶಾಸಕಾಂಗದ ಯಾವುದಾದ್ರೂ ಒಂದು ಸದನದ ಸದಸ್ಯತ್ವವನ್ನು ಹೊಂದಿರಬೇಕು. ಈಗ ಉದಾಹರಣೆ ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಅದರ ಸದಸ್ಯತ್ವವನ್ನು ಹೊಂದಿದ್ರೆ ಮಾತ್ರ ಮುಖ್ಯಮಂತ್ರಿಯನ್ನು ಆಗ್ಬೋದಾಗ್ತದೆ. ಅದರಲ್ಲೂ ಬಹುತೇಕವಾಗಿ ವಿಧಾನಸಭೆ ಇದಿರಬೇಕು. ನೋಡಿ, ಸದನದ ಸದಸ್ಯರಲ್ಲದವರು ಮುಖ್ಯಮಂತ್ರಿಗಳಾಗಬಹುದು. ನೋಡಿ, ಸದಸ್ಯರು ಅಲ್ಲದೆ ಇರ್ತಕ್ಕಂಥವ್ರು ಮುಖ್ಯಮಂತ್ರಿ ಆಗ್ಬೋದು. ಆದರೆ 6 ತಿಂಗಳ ಒಳಗಾಗಿ ಯಾವುದಾದ್ರೂ ಒಂದು ಸದನದ ಸದಸ್ಯತ್ವವನ್ನು ಪಡ್ಕೋಬೇಕು. 6 ತಿಂಗಳ ಅವಕಾಶ ಇರುತ್ತೆ, ಅದರಲ್ಲಿ ಪಡ್ಕೋಬೇಕಾಗ್ತದೆ ಅನ್ನೋದು.
ಸೊ ಇಂತಹ ಮುಖ್ಯಮಂತ್ರಿಗಳ ಅಧಿಕಾರ ಕಾರ್ಯಗಳನ್ನು ನೋಡಿದ್ರೆ ಸಚಿವರುಗಳ ಪಟ್ಟಿ ಸಿದ್ಧಪಡಿಸಿ ರಾಜ್ಯಪಾಲರಿಗೆ ಶಿಫಾರಸುಗಳನ್ನು ಕೊಡಬೇಕು. ಎರಡನೇದು, ಸಚಿವರುಗಳಿಗೆ ಖಾತೆಗಳನ್ನು ಹಂಚುವುದು ಮತ್ತು ಬದಲಾಯಿಸುವಂತೆ ಶಿಫಾರಸನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು.